ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಹೊಸ ಚೈತನ್ಯ ತುಂಬುವ ನಿಟ್ಟಿನಲ್ಲಿ ಶಾಸಕರಾದ ರವಿಕುಮಾರ್ ಗೌಡ ಗಂಡಿಗ ಅವರ ಮಾರ್ಗದರ್ಶನದಂತೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರ ಸಹಕಾರದಲ್ಲಿ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಗೆ ಬರುವ ಉತ್ತರ ಮತ್ತು ದಕ್ಷಿಣದ ಎರಡು ಭಾಗಗಳಲ್ಲೂ ರೈತರ ಸಹಭಾಗಿತ್ವದಲ್ಲಿ 50-50 ಅನುಪಾತದಲ್ಲಿ ಜಾಯಿಂಟ್ ವೆಂಚರ್ ಮೂಲಕ ಬಡಾವಣೆಗಳ ಅಭಿವೃದ್ಧಿಪಡಿಸುವ ಹೊಸ ಯೋಜನೆಯನ್ನು ಆರಂಭಿಸಿರುವುದಾಗಿ ನೂತನ ಮೂಡ ಅಧ್ಯಕ್ಷರಾದ ಬಿಪಿ ಪ್ರಕಾಶ್ ಹಾಗೂ ಆಯುಕ್ತರಾದ ಕೃಷ್ಣಕುಮಾರ್ ಜಂಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮೂಡ ಕಚೇರಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ರೈತರೊಂದಿಗೆ ಮಾತುಕತೆ ಆರಂಭ ಮಾಡಿದ್ದು, ಶೀಘ್ರದಲ್ಲೇ ಸ್ಥಳದ ಮಾಹಿತಿಯನ್ನು ನೀಡಲಾಗುವುದು. ಇದರ ಮೂಲಕ ನಗರಾಭಿವೃದ್ಧಿ ಪ್ರಾಧಿಕಾರದ ಸ್ವಾಯತ್ತ ಸಂಸ್ಥೆಯಾಗಿದ್ದು, ನಾಗರಿಕರ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಪ್ರಾಧಿಕಾರಕ್ಕೆ ಆರ್ಥಿಕ ಬಲ ತುಂಬಲಾಗುವುದು ಎಂದು ಹೇಳಿದರು. ಮಂಡ್ಯ ನಗರ ಸಂಪೂರ್ಣ ಅಭಿವೃದ್ಧಿಯಲ್ಲಿ ಹಿಂದೆ ಉಳಿದಿದೆ. ನಗರ ವಿಸ್ತರಣೆಯಾಗದೆ ಸಂಕುಚಿತಗೊಂಡಿದೆ. ಇದರಿಂದ ಅಭಿವೃದ್ಧಿ ಮಾಡಲು ಸಾಧ್ಯವಾಗುತ್ತಿಲ್ಲ. ದೊಡ್ಡ ಹಳ್ಳಿಯಂತಿರುವ ನಗರವನ್ನು ವಿಸ್ತರಿಸಿ ಅಭಿವೃದ್ಧಿಪಡಿಸಬೇಕಾಗಿದೆ. ಈಗಾಗಲೇ ಸಾಕೂರು ಸಣ್ಣ ಬಡಾವಣೆಯನ್ನು ನಗರಸಭೆಗೆ ಹಸ್ತಾಂತರ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. 700 ಫಾರಂ ಬಡಾವಣೆಯನ್ನು ಗ್ರಾಮ ಪಂಚಾಯಿತಿಗೆ ವಹಿಸಲು ಕ್ರಮ ಕೈಗೊಳ್ಳಲಾಗಿದೆ. ಹಲವಾರು ಕಾರಣಗಳಿಂದ ವಿವೇಕಾನಂದರ ಬಡಾವಣೆಯ ಅಭಿವೃದ್ಧಿಗೆ ಹಿನ್ನಡೆಯಾಗಿತ್ತು. ಇದೀಗ ಒಳಚರಂಡಿ ವ್ಯವಸ್ಥೆ ಕಾಮಗಾರಿ ಅಂತಿಮ ಹಂತ ತಲುಪಿದ್ದು, ಈಗಿರುವ ಕಾನೂನು ಅಡೆತಡೆಗಳನ್ನು ವಿಸ್ತರಿಸಿ ಬಡಾವಣೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಅಂತ ಅವರು ಹೇಳಿದರು. ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರ ಕೇವಲ ಮಂಡ್ಯ ನಗರಕ್ಕೆ ಮಾತ್ರ ಸೀಮಿತವಾಗಿದೆ. ಈ ಆರೋಪ ಇರುವುದನ್ನು ತಳ್ಳಿಹಾಕಿದ ಅವರು, ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನಗರಸಭೆ ಸೇರಿದಂತೆ 13 ಗ್ರಾಮ ಪಂಚಾಯಿತಿಗಳು ಸೇರ್ಪಡೆಯಾಗುತ್ತವೆ ಅಂತ ಹೇಳಿದರು. ಈ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ರೈತರು ಮುಂದೆ ಬಂದು ಜಮೀನು ನೀಡಿದರೆ ರೈತರ ಸಹಭಾಗಿತ್ವದಲ್ಲೇ 50-50 ಅನುಪಾತದಲ್ಲಿ ಜಾಯಿಂಟ್ ವೆಂಚರ್ ಮೂಲಕ ಅಭಿವೃದ್ಧಿಪಡಿಸಿ ನಿವೇಶನ ಇಲ್ಲದವರಿಗೆ ನಿವೇಶನ ಒದಗಿಸಲಾಗುವುದು. ಇದರಿಂದ ಮಂಡ್ಯ ನಗರ ವಿಸ್ತರಣೆಯಾಗುವುದಲ್ಲದೆ ಅಭಿವೃದ್ಧಿಗೂ ಸಹಕಾರಿಯಾಗಲಿದೆ ಅಂತ ಅವರು ವಿವರಣೆ ನೀಡಿದರು. ಮಂಡ್ಯ ನಗರವನ್ನು ಮಾದರಿ ನಗರನ್ನಾಗಿ ಮಾಡಬೇಕು ಅಂತೇಳಿ ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕ್ರಿಯಾಶೀಲ ಶಾಸಕರಾದಂತಹ ಪಿ ರವಿಕುಮಾರ್ ಅವರ ಆಶಯದಂತೆ ಬಹಳಷ್ಟು ಕನಸುಗಳನ್ನ ಇಟ್ಕೊಂಡು ನಾವು ಮತ್ತು ನಮ್ಮೆಲ್ಲ ಹೊಸ ತಂಡದ ಸದಸ್ಯರುಗಳು ಕೂಡ ಅಭಿವೃದ್ಧಿಯನ್ನು ಮಾಡಬೇಕು ಅಂತೇಳಿ ತುಂಬ ಸಂಕಲ್ಪವನ್ನು ತೊಟ್ಟಿದ್ದೇವೆ. ಇದಕ್ಕೆ ತಮ್ಮೆಲ್ಲ ಸಹಕಾರವನ್ನು ಕೋರುತ್ತಾ ಬಹಳಷ್ಟು ವಿಚಾರಗಳನ್ನ ನಮ್ಮ ನಗರವನ್ನು ಬೆಳೆಸುವುದೇ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಒಂದು ಕೆಲಸ. ತಾವು ಎಲ್ಲರಿಗೂ ಕೂಡ ಗೊತ್ತಿದೆ, ಮೊದಲು ಪುರಸಭೆ ಅಂತ ಇರ್ತದೆ. ಸೊ ಪುರಸಭೆಯಿಂದ ಅದು ನಗರಸಭೆಗೆ ಆಗುತ್ತೆ. ನಗರಸಭೆಗೆ ಅದು ಹೇಗೆ ಅದು ಅಪ್ಗ್ರೇಡ್ ಆಗುತ್ತೆ ಅಂತ ಅಂದರೆ, ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳನ್ನು ನಗರವಾಗಿ ಅದನ್ನು ಪರಿವರ್ತನೆ ಮಾಡಿದಾಗ ಮಾತ್ರ ಅದು ನಗರಸಭೆಯಾಗಿ ಮಾರ್ಪಾಟಾಗುತ್ತೆ. ಮತ್ತು ನಗರಸಭೆಯಿಂದ ಮಹಾನಗರ ಪಾಲಿಕೆಯಿಂದ ಮೆಟ್ರೋಪಾಲಿಟನ್ ಸಿಟೀಸ್ ಅಥವಾ ಬೇರೆ ಏನು BBMP ಅಥವಾ ಏನು ಹೇಳ್ತೀವಿ GB ಅಂತ ಏನು ಹೇಳ್ತೀವಿ, ಆ ಥರ ಒಂದು ಇದಾಗಿ ಮಾಡಬೇಕಾಗುತ್ತೆ. ಪ್ರಸ್ತುತವಾಗಿ ನಾವು ಹೇಳಬೇಕು ಅಂತಂದರೆ, ಈ ಒಂದು ಕಾನ್ಸೆಪ್ಟ್ ಎಲ್ಲಿಂದ ಬರ್ತಾರೆ ಅಂತಂದರೆ, ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲೇ ನಗರ ನಿರ್ಮಾಣ ಒಂದು ಟೌನ್ ಪ್ಲಾನಿಂಗ್ ಒಂದು ಇದನ್ನು ಒಂದು ಪ್ರಾರಂಭ ಮಾಡಿರ್ತಾರೆ. ಸೊ ಅದರ ಫಲವಾಗಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಒಂದು ನಗರಾಭಿವೃದ್ಧಿ ಪ್ರಾಧಿಕಾರ ಅನ್ನೋದು ಇರ್ತಾರೆ. ಇದಕ್ಕೆ ಪ್ರಸ್ತುತವಾಗಿ ಏನಪ್ಪ ಅಂತಂದರೆ ಆಯುಕ್ತರಿರ್ತಾರೆ ಮತ್ತು ಎಲ್ಲರೂ ಕೂಡ ಇರ್ತಾರೆ. ಸೊ ಇದು ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಒಂದು ಇದ್ರ ಮೂಲ ಕರ್ತವ್ಯ ಅಂತ ಹೇಳ್ತಾ ಇದ್ದೀನಿ. ಮತ್ತು ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರ ಯಾವ ರೀತಿಯಾಗಿ ಕೆಲಸ ನಿರ್ವಹಣೆ ಮಾಡ್ತಿದೆ, ಇದ್ರದ್ದು ಏನಪ್ಪ ಕೆಲಸಪ್ಪ ಅಂತಂದರೆ, ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಒಟ್ಟು 13 ಗ್ರಾಮ ಪಂಚಾಯತಿಗಳು ಸೇರ್ಪಡೆ ಆಗ್ತವೆ. ಯಾವ್ಯಾವು ಆ ಗ್ರಾಮ ಪಂಚಾಯತಿಗಳು ಅಂತಂದರೆ, ಬೇಲೂರು ಗ್ರಾಮ ಪಂಚಾಯತಿ, ಬೇಲೂರು ಗ್ರಾಮ ಪಂಚಾಯತಿ, ಅದಕ್ಕೆ ಹೊಂದಿಕೊಂಡಂತಹ ಗುತ್ತಲು ಗ್ರಾಮ, ಇದು ಕೂಡ ಈ ಗ್ರಾಮನೂ ಕೂಡ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಉಳುವಾಡಿ ಗ್ರಾಮ ಪಂಚಾಯತಿಗೆ ಹಾಲಹಳ್ಳಿ ಗ್ರಾಮ ಸೇರ್ಪಡೆಯಾಗುತ್ತೆ. ಮತ್ತು ಸಂತೆಕೆಸ್ಲಗೆರೆಗೆ ಕಾರಸವಾಡಿ ಮತ್ತು ಸಂತೆಕೆಸ್ಲಗೆರೆ ಗ್ರಾಮ ಸೇರ್ಪಡೆಯಾಗುತ್ತೆ. ಬೇವನಹಳ್ಳಿ ಗ್ರಾಮ ಪಂಚಾಯತಿ, ಕ್ಯಾತಂಗೆರೆ, ಮನುಗ್ನಹಳ್ಳಿ ಮತ್ತು ಬೇನಹಳ್ಳಿ ಗ್ರಾಮಗಳು ಇದಕ್ಕೆ ಸೇರ್ಪಡೆಯಾಗುತ್ತೆ. ಇಂಡುವಾಳ ಗ್ರಾಮ ಪಂಚಾಯತಿಗೆ ಕಿರಂಗದೂರು ಮತ್ತು ಇಂಡುವಾಳ ಗ್ರಾಮಗಳು ಸೇರ್ಪಡೆಯಾಗುತ್ತೆ. ಮತ್ತು ಹೊಳಲು ಗ್ರಾಮ ಪಂಚಾಯತಿ, ಅದಕ್ಕೆ ಹೊಳಲು ಗ್ರಾಮ ಮಾತ್ರ ಇದಕ್ಕೆ ಈ ನಮ್ಮ ಮೂಡಾ ಲಿಮಿಟ್ಗೆ ಬರುತ್ತೆ. ಮಲ್ಲಿಗೆರೆ ಗ್ರಾಮ ಪಂಚಾಯತಿ, ಹೊಸಳ್ಳಿ ಮತ್ತು ಬೀರಗೌಡನಹಳ್ಳಿ ಈ ಗ್ರಾಮಗಳು ಈ ನಮ್ಮ ಮೂಡಾ ಅಂಡರ್ ಬರ್ತವೆ. ಹಾಗೆ ಮಂಡ್ಯಕ್ಕೆ ಪಣಕನಹಳ್ಳಿ, ಕೋಣಹಳ್ಳಿ ಮತ್ತು ಚಿಕ್ಕಮಂಡ್ಯ ಈ ಗ್ರಾಮಗಳು ಈ ನಮ್ಮ ಮೂಡಾ ಲಿಮಿಟ್ಗೆ ಬರ್ತವೆ. ಮತ್ತು ಗೋಪಾಲ್ಪುರ ಗ್ರಾಮ ಪಂಚಾಯತಿ, ಹೆಚ್ಕೋಡಹಳ್ಳಿ ಮತ್ತು ಗೋಪಾಲ್ಪುರ ಗ್ರಾಮಗಳು ಈ ಮೂಡಾ ಲಿಮಿಟ್ಗೆ ಬರ್ತವೆ. ಮತ್ತು ಸಾತ್ನೂರು ಗ್ರಾಮ ಪಂಚಾಯತಿ, ಕೊಂಬ್ರಹಳ್ಳಿ ಮತ್ತು ಸಾತ್ನೂರು ಗ್ರಾಮಗಳು ಈ ಲಿಮಿಟ್ಗೆ ಬರ್ತವೆ, ಮೂಡಾ ಲಿಮಿಟ್ಗೆ ಬರ್ತವೆ. ಉಮ್ಮಡಹಳ್ಳಿ ಗ್ರಾಮ ಪಂಚಾಯತಿ, ಉಮ್ಮಡಹಳ್ಳಿಗೆ ಬಂದ್ಬಿಟ್ಟು ಉಮ್ಮಡಹಳ್ಳಿ ಗ್ರಾಮ ಮಾತ್ರ ನಮ್ಮ ಮೂಡಾ ಲಿಮಿಟ್ಗೆ ಬರ್ತದೆ. ಮತ್ತು ಸುನಗ್ನಹಳ್ಳಿ ಗ್ರಾಮ ಪಂಚಾಯತಿ, ಭೂತನಹೊಸನೂರು ಗ್ರಾಮ, ಈ 13 ಗ್ರಾಮ ಪಂಚಾಯತಿಗೆ ಒಟ್ಟು 19 ಗ್ರಾಮಗಳು, 13 ಗ್ರಾಮ ಪಂಚಾಯತಿಯಿಂದ 19 ಗ್ರಾಮಗಳು ನಮ್ಮ ಮೂಡಾ ಲಿಮಿಟ್ಗೆ ಬರ್ತವೆ. ಸೊ ಮೂಡಾ ಲಿಮಿಟ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಮೂಡಾ ಲಿಮಿಟ್ ಏನು ಕೆಲಸ, ಏನು ಮಾಡಬೇಕು, ಜನ ಏನು ಮಾಡಬೇಕು ಅನ್ನೋದು ಕೆಲಸ ಬರುತ್ತೆ ನಿಮಗೆ. ಹಾಗಾದರೆ ಸರ್ ಏನು ಮೂಡಾದು ಕೆಲಸಪ್ಪ ಏನಪ್ಪ ಅಂತ ಅಂದರೆ, ಈಗ ನಿಮಗೆಲ್ಲ ಪ್ರಸ್ತುತವಾಗಿ ಗೊತ್ತಾಗ್ತಾ ಇದೆ. ಈಗ ಒಂದು ಲೇಔಟ್ ನಿರ್ಮಾಣ ಮಾಡಬೇಕಾದ್ರೆ ಮೂಡಾ ಅಪ್ರೂವಲ್ ಅಂತ ಕೇಳ್ತೀವಿ. ಏನು ಮೂಡಾ ಅಪ್ರೂವಲ್ ಅಂತ ಅಂದರೆ, ಯಾವತ್ತೂ ಅಷ್ಟೇ, ಈಗ ಇನ್ನೊಂದು ಪ್ರಸ್ತಾವ ನಾನು ನೆಕ್ಸ್ಟ್ ಹೇಳ್ತೀನಿ. ಇದರಲ್ಲಿ ಏನೇನು ಇವತ್ತು ನಮಗೆ ಏನು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ನಾನು ಹೇಳ್ತೀನಿ. 1 ಎಕರೆನಲ್ಲಿ ಒಂದು ಲೇಔಟ್ ನಿರ್ಮಾಣ ಮಾಡ್ತೀವಿ ಅಂತ ಅಂದರೆ 55 ಮತ್ತು 45 ರೇಷನ್ನಲ್ಲಿ ಒಂದು ಲೇಔಟ್ ನಿರ್ಮಾಣ ಮಾಡ್ತೀವಿ.
55-45 ರೇಷನ್ ಅಂದ್ರೆ ಏನು ಅಂದರೆ 55ನಲ್ಲಿ ನಿವೇಶನಗಳನ್ನ ನಿರ್ಮಾಣ ಮಾಡ್ತೀವಿ, 45 ರೇಷನ್ನಲ್ಲಿ ರೋಡ್ಸು ಮತ್ತು UGD ಲೈನ್ಸು, ಹಾಗೆ CA ಸೈಟ್ಗಳು, ಹಾಗೆ ಪಾರ್ಕು, ಇಷ್ಟನ್ನೆಲ್ಲ ಸೇರಿಸಿ ನಾವು 45 ರೇಷನ್ನಲ್ಲಿ ಮಾಡ್ತೀವಿ. ಸೊ ಇಷ್ಟನ್ನ ನಾವು ಮಾಡಿದಾಗ ಮಾತ್ರ ಅದನ್ನು ನಗರಕ್ಕೆ ಸೇರ್ಪಡೆ ಮಾಡೋದಕ್ಕೆ ಸಾಧ್ಯ ಆಗೋದು. ಸೊ ಇಷ್ಟೆಲ್ಲ ಮಾಡಲಿಲ್ಲ ಅಂತ ಅಂದರೆ ಅದು ನಗರ ಅದು ಮೂಢ ಅಪ್ರೂವಲ್ ಅಂತ ಅನ್ಸ್ಕೊಳ್ಳಲ್ಲ, ಕೇವಲ ಕಂದಾಯ ನಿವೇಶನ ಅಂತ ಮಾತ್ರ ಅನ್ಸ್ಕೊಳ್ತಾರೆ. ಅದಕ್ಕೆ B ಖಾತೆ ಮಾತ್ರ ಕೊಡ್ತಾರೆ, E ಖಾತಾ ಅಂತ ಕೊಡೋದಿಲ್ಲ. ಸೊ ಇಷ್ಟೆಲ್ಲ ಪ್ರಸ್ತುತವಾಗಿ ಏನಿದೆ ನಮ್ಮ ಸುತ್ತಮುತ್ತ ನಡೀತಾ ಇರುವಂಥದ್ದು, ಸೊ ಈ ಒಂದು ಆಧಾರದ ಮೇಲೆ ನಗರ ಒಂದು ಕಟ್ಟುವಂಥ ಕೆಲಸ ಆಗ್ತಾ ಇದೆ. ಸೊ ಇಷ್ಟು ಗ್ರಾಮಗಳಲ್ಲಿ ಈಗ ಮೂಡಾ ಲಿಮಿಟ್ಗೆ ಬರುವಂತಹ ಗ್ರಾಮಗಳಾಗಿರ್ತವೆ. ಸೊ ನೆಕ್ಸ್ಟು ಏನು ಮೂಡಾದದ್ದು ಏನು ಕೆಲಸ ಕಾರ್ಯಗಳು ಅಂತ ನೋಡೋದಾದರೆ ವಿನ್ಯಾಸ ನಕ್ಷೆ ಅನುಮೋದನೆ ಅಂತ ಕೊಡ್ತೀವಿ. ವಿನ್ಯಾಸ ನಕ್ಷೆ ಅನುಮೋದನೆ ಅಂತ ಅಂದರೆ ಸೈಟ್ ಅಪ್ರೂವಲ್. ಸೊ ಸೈಟ್ ಅಪ್ರೂವಲ್ ಅಂತಂದ್ರೆ ಐದರ್ ಸಿಂಗಲ್ ಲೇಔಟ್ ಆದ್ರೆ ಆಗಿರ್ಬೋದು, ಮತ್ತು ಮಲ್ಟಿಪಲ್ ಲೇಔಟ್ ಆದ್ರೆ ಆಗಿರ್ಬೋದು. ಸೊ ಈ ಥರ ಒಂದು ಸೈಟ್ ಅಪ್ರೂವಲ್ ಕೊಡುವಂಥ ಕೆಲಸ ಮಾಡ್ತೀವಿ. ಮತ್ತು ಕಟ್ಟಡ ಪರವಾನಿಗೆ ತಾಂತ್ರಿಕ ಅಭಿಪ್ರಾಯನ ಕೊಡ್ತೀವಿ. ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಂತ ಅಂದರೆ ಫಸ್ಟ್ ಅವ್ರಿಗೆ ನಾವು ಕೊಡ್ಬೋದು. ಅಂದರೆ ನಾವು ಹೇಳ್ತಾ ಇರೋದು ಬರೀ 19 ಗ್ರಾಮದಲ್ಲಿ ಅಷ್ಟೇ, ಬೇರೆದಕ್ಕೆ ಹೇಳ್ತಾ ಇಲ್ಲ. ಅದಕ್ಕೆ ನಾವು ಬಿಲ್ಡಿಂಗ್ ಲೈಸೆನ್ಸ್ ಅಂತ ಕೊಡ್ತೀವಿ. ಸೊ ಬಿಲ್ಡಿಂಗ್ ಲೈಸೆನ್ಸ್ ಅಂತ ಯಾರು ಕೊಡ್ತಾರೆ ಅಂತಂದರೆ ಅದು ಮೂಡಾನೇ ಕೊಡಬೇಕಾಗುತ್ತೆ. ಸೊ ಈ ಬಿಲ್ಡಿಂಗ್ ಲೈಸೆನ್ಸನ್ನು, ಯಾಕಂದರೆ ಬಿಲ್ಡಿಂಗ್ ಲೈಸೆನ್ಸ್ ಕೊಟ್ಟರೆ ಅಷ್ಟೇ ಮಾತ್ರ ನಮಗೆ ಬ್ಯಾಂಕಲ್ಲಿ ಲೋನ್ ಸ್ಯಾಂಕ್ಷನ್ ಆಗೋದು, ಇಲ್ಲ ಅಂದರೆ ಸ್ಯಾಂಕ್ಷನ್ ಆಗೋದಿಲ್ಲ. ಸೊ ಬಿಲ್ಡಿಂಗ್ ಲೈಸೆನ್ಸನ್ನು ಕೊಡ್ತೀವಿ. ಮತ್ತು ಭೂ ಉಪಯೋಗನ ಬದಲಾವಣೆಗಳನ್ನು ಮಾಡ್ತೀವಿ. ಅಂದರೆ ಚೇಂಜ್ ಆಫ್ ದಿ ಲ್ಯಾಂಡ್, ವ್ಯವಸಾಯದಿಂದ ಕೃಷಿಯೇತರ ಬದಲಾವಣೆ, ಕಮರ್ಷಿಯಲ್ ಇರ್ಬೋದು, ಇಂಡಸ್ಟ್ರಿಯಲ್ ಇರ್ಬೋದು, ಹಾಗೆ ಬೇರೆ ಇನ್ಯಾವುದಾರ ಪರ್ಪಸ್ಫುಲಿ ಮಾಡ್ತೀವಿ ಅಂತ ಅಂದರೆ ಅದಕ್ಕೆಲ್ಲನೂ ಕೂಡ ನಾವು ಇಲ್ಲಿಂದ ಚೇಂಜ್ ಆಫ್ ದಿ ಲ್ಯಾಂಡನ್ನು ಬದಲಾವಣೆಗಳನ್ನ ಮಾಡ್ತೀವಿ. ತದನಂತರದಲ್ಲಿ CA ಸೈಟ್ಗಳನ್ನ ಕ್ರಿಯೇಟ್ ಮಾಡ್ತೀವಿ. ತಮಗೂ ಗೊತ್ತಿದೆ CA ಸೈಟ್ ಅಂತ ಏನಂತಂದರೆ ನಾಗರಿಕ ಸಂಸ್ಥೆಗಳು ಏನೇನು ನಮ್ಮ ಸಂಘ ಸಂಸ್ಥೆಗಳೇನಿರ್ತವೆ ಆ ಸಂಘ ಸಂಸ್ಥೆಗಳಿಗೆ ಕೊಡುವಂತಹ ಒಂದು ಸೈಟ್ಗಳಾಗಿರ್ತವೆ. ಆ CA ಸೈಟ್ಗಳನ್ನು ಕೂಡ ನಾವು ಒಂದು ಡೆವಲಪ್ಮೆಂಟ್ ಮಾಡ್ತೀವಿ. ಗೋಷ್ಠಿಯಲ್ಲಿ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ನಿರ್ದೇಶಕರಾದ ಕಾರ್ತಿಕ್, ಮಹೇಶ್, ಕಮಲಮ್ಮ, ಇದ್ರಿಸ್ ಖಾನ್ ಇದ್ದರು. ಹಿರಿಯ ರಾಜಕೀಯ ಮುತ್ಸದಿ ಮಾಜಿ ಮುಖ್ಯಮಂತ್ರಿ SM ಕೃಷ್ಣರವರ ಪ್ರಥಮ ವರ್ಷದ ಪುಣ್ಯ ಸ್ಮರಣೆಯನ್ನು ಮದ್ದೂರಿನಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ. ಶಿವೈಕ್ಯ ಭೂಮಿಯಲ್ಲಿ MH ಚನ್ನೇಗೌಡ ವಿದ್ಯಾನಿಲಯದ ವತಿಯಿಂದ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಸಂಸ್ಥೆ ಕಾರ್ಯದರ್ಶಿಗಳಾದ ಅಪೂರ್ವ ಚಂದ್ರ, ಶಾಲೆ ಮುಖ್ಯಸ್ಥರಾದ US ರವಿ, KN ವರದರಾಜು, ಕೃಷ್ಣ, MT ಚಂದ್ರಶೇಖರ್, ಮಹೇಶ್, ಡಾಕ್ಟರ್ SP ಕಿರಣ್ ಹಾಗೂ ಅಪೂರ್ವ ಚಂದ್ರ ಸೇರಿದಂತೆ ಅನೇಕರು ಹಾಜರಿದ್ದರು. ಹಲಗೂರು ಸಮೀಪದ ಬಸವಗೌಡ ಮೆಮೋರಿ ಆಸ್ಪತ್ರೆ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿಯಾಗಿ ಜರುಗಿತು. ಮಳವಳ್ಳಿ ತಾಲೂಕು ವೀರಭದ್ರಪ್ಪ ಈ ಸಂದರ್ಭದಲ್ಲಿ ಮಾತನಾಡಿ, ಮಳವಳ್ಳಿ ಕ್ಷೇತ್ರದ ಶಾಸಕರಾದ ನರೇಂದ್ರ ಸ್ವಾಮಿ ಮಾರ್ಗದರ್ಶನದಂತೆ ತಜ್ಞ ವೈದ್ಯರ ಪಡೆ ಹೋಬಳಿ ಮಠದ ಕಡೆ ಎಂಬ ನುಡಿಯೊಂದಿಗೆ ಹಲಗೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಮಾರು 300ಕ್ಕೂ ಹೆಚ್ಚು ಸುತ್ತಮುತ್ತಲಿನ ಗ್ರಾಮಸ್ಥರು ಕಾರ್ಯಕ್ರಮವನ್ನು ಸದುಪಯೋಗಪಡಿಸಿಕೊಂಡಿದ್ದಾರೆ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಸ್ತ್ರೀರೋಗ ತಜ್ಞರು, ECG, ಚರ್ಮರೋಗ ತಜ್ಞರು, ಹೃದಯ ತಜ್ಞರು, ಕಿವಿ ಮೂಗು ಗಂಟಲು ತಜ್ಞರು ಭಾಗವಹಿಸಿದ್ದು ಹಲಗೂರು ಸುತ್ತಮುತ್ತಲಿನ ಗ್ರಾಮಸ್ಥರು ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಂಡಿದ್ದಾರೆ ಅಂತ ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಈ ದಿನ ಸನ್ಮಾನ್ಯ PM ನರೇಂದ್ರ ಸ್ವಾಮಿ ಅವರು ಶಾಸಕರು ಮಳವಳ್ಳಿ ವಿಧಾನಸಭಾ ಕ್ಷೇತ್ರ ಅವರ ಮಾರ್ಗದರ್ಶನದಂತೆ ತಜ್ಞರ ವೈದ್ಯರ ಪಡೆ ಹೋಬಳಿ ಮಟ್ಟದ ಕಡೆ ಎಂಬ ಘೋಷವಾಕ್ಯದಂತೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಲಗೂರಿನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಶಿಬಿರಕ್ಕೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಹೃದಯ ರೋಗ ತಜ್ಞರು ಮತ್ತು ನೇತ್ರ ತಜ್ಞರು, ಕಿವಿ ಮೂಗು ಗಂಟಲು ತಜ್ಞರು, ವೈದ್ಯಶಾಸ್ತ್ರ ತಜ್ಞರು ಮತ್ತು ದಂತ ವೈದ್ಯರು ಮತ್ತು ಚರ್ಮರೋಗದ ತಜ್ಞರು ಮತ್ತು ಫಿಸಿಷಿಯನ್ಸ್ ಇಷ್ಟು ಜನವೇ ಈ ಶಿಬಿರಕ್ಕೆ ಆಗಮಿಸಿದರೆ ನಮ್ಮ ಸಾರ್ವಜನಿಕರು, ಈ ಹಲಗೂರು ಹೋಬಳಿಯ ಎಲ್ಲ ಸಾರ್ವಜನಿಕರು ಸದುಪಯೋಗಪಡಿಸ್ಕೊಳ್ಬೇಕು ಅಂತ ನಾವು ಒಂದು 300 ಅಷ್ಟು ರೋಗಿಗಳು ಬಂದು ಈ ಉಚಿತವಾಗಿ ಶುಗರು, ಉಚಿತವಾಗಿ ECGಯನ್ನು ತಪಾಸಣೆ ಮಾಡಿ ಹೃದಯ ರೋಗ ತಜ್ಞರ ಹತ್ರ ಒಂದು ಒಪಿನಿಯನ್ ಅಭಿಪ್ರಾಯವನ್ನು ಪಡೆದು ಔಷಧಿಯನ್ನು ಉಚಿತವಾಗಿ ಕೊಡ್ತಿದ್ದೀವಿ. ಇದನ್ನು ಎಲ್ಲ ಸಾರ್ವಜನಿಕರು ಈ ಸಂದರ್ಭದಲ್ಲಿ ಡಾಕ್ಟರ್ ಸಂಜಯ್, ಡಾಕ್ಟರ್ ಸೌಮ್ಯಶ್ರೀ, ಡಾಕ್ಟರ್ ಮುಕುಂದ, ಪುರುಷೋತ್ತಮ್, ಡಾಕ್ಟರ್ ರುಚಿತಾ, ಡಾಕ್ಟರ್ ಪ್ರಗತಿ ಶಿವಕುಮಾರ್, ಸಂದೀಪ್, ಸಿದ್ದು, ಹೇಮಂತ್ ಸೇರಿದಂತೆ ಅನೇಕರಿದ್ದರು. ನಂತರ ಹಲಗೂರು ಲೆನ್ಸ್ ಕ್ಲಬ್ ವತಿಯಿಂದ ನಡೆಯುವ ಹಸಿವು ನಿವಾರಣಾ ಕಾರ್ಯಕ್ರಮವನ್ನು ತಾಲೂಕು ವೈದ್ಯಾಧಿಕಾರಿ ವೀರಭದ್ರ ಮತ್ತು ಹೇಮಂತ್ ಪುರುಷೋತ್ತಮ್ ಪರೀಕ್ಷೆಗೆ ಬಂದಿದ್ದವರಿಗೆ ಹಸಿವು ನಿವಾರಣಾ ಕಾರ್ಯಕ್ರಮವನ್ನು ನಡೆಸಿಕೊಟ್ರು.
ಕಳೆದ ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ ಕಡಿಮೆ ಫಲಿತಾಂಶ ದಾಖಲಾಗಿದ್ದ ಶಾಲೆಗಳಿಗೆ ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೇರ್ಪೇಟೆ ತಾಲೂಕಿನ ಸಿಂದಘಟ್ಟ ಗ್ರಾಮದ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು ಶಾಲೆಯಲ್ಲಿನ ಸಮಸ್ಯೆಗಳ ಬಗ್ಗೆ ಪರಿಶೀಲಿಸಿದರು. ಮಧ್ಯಾಹ್ನ ಬಿಸಿಯೂಟ ಯೋಜನೆಯಡಿ ಶಾಲೆಗೆ ಸರಬರಾಜು ಮಾಡಿರುವ ಅಡುಗೆ ಎಣ್ಣೆಯ ಗುಣಮಟ್ಟವನ್ನು ಕೂಡ ಅವರು ಪರಿಶೀಲಿಸಿದರು. ಅಂಗನವಾಡಿ ಕೇಂದ್ರಗಳಿಗೂ ಕೂಡ ಈ ಸಂದರ್ಭದಲ್ಲಿ ಅವರು ಭೇಟಿ ನೀಡಿದರು. ಆಸ್ಪತ್ರೆಯಲ್ಲಿನ ಔಷಧಿ ಮತ್ತು ಇತರೆ ಸೌಲಭ್ಯಗಳ ಬಗ್ಗೆ ವೈದ್ಯರು ಮತ್ತು ಸಿಬ್ಬಂದಿಗಳಿಂದ ಮಾಹಿತಿಯನ್ನು ನಂದಿನಿಯವರು ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ತಿಮ್ಮೇಗೌಡ, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ರುದ್ರೇಶ್, ಬಿಸಿಯೂಟ ಯೋಜನೆಯ ನಿರ್ದೇಶಕ ಯತೀಶ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಾಣಿ ಸೇರಿದಂತೆ ಅನೇಕರು ಹಾಜರಿದ್ದರು. ಸಕ್ಕರ್ನಾಡು ಮಂಡ್ಯದಲ್ಲಿ ಅವಿವಾಹಿತ ಯುವಕನ ವಿಚಿತ್ರ ಪ್ರಕರಣವೊಂದು ವರದಿಯಾಗಿದೆ. ಮದುವೆಯಾಗದ ಯುವಕರಿಂದ ಪಂಚಾಯಿತಿ ವತಿಯಿಂದ ತಮಗೆ ಮಠ ಕಟ್ಟಿಸಿಕೊಡಿ ಅಂತ ವಿಚಿತ್ರ ಕೋರಿಕೆಯನ್ನು ಯುವಕರು ಮುಂದಿಟ್ಟಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಮರಳಿಗ ಗ್ರಾಮದಲ್ಲಿ ಈ ಘಟನೆ ವರದಿಯಾಗಿದೆ. ಮದುವೆಯಾಗಲು ಹೆಣ್ಣು ಸಿಗದೆ ಹತಾಶೆಗೊಳಗಾದ ಯುವಕರಿಂದ ಗ್ರಾಮದಲ್ಲಿ ಮಠ ಕಟ್ಟಿಸಿಕೊಡಿ ಅಂತ ಬೇಡಿಕೆ ಇಡಲಾಗಿದೆ. ತಮ್ಮೂರಿನ ಪಂಚಾಯಿತಿಯ ಗ್ರಾಮಸಭೆಗೆ ಯುವಕರಿಂದ ಮಠಕ್ಕಾಗಿ ಬೇಡಿಕೆ ಪತ್ರ ರವಾನಿಸಲಾಗಿದೆ. ಗ್ರಾಮದಲ್ಲಿ ಮದುವೆಯಾಗದ 30ಕ್ಕೂ ಹೆಚ್ಚು ಯುವಕರಿಂದ ಮಠಕ್ಕೆ ಈ ಬೇಡಿಕೆ ಸಲ್ಲಿಸಲಾಗಿದೆ. ಮದುವೆಯಾಗಲು ವಧು ಸಿಗದೆ ಹತಾಶೆಗೊಳಗಾಗಿರುವ ಗ್ರಾಮದ ಅವಿವಾಹಿತ ಯುವಕರು ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಪ್ರಸನ್ನ ಎಂಬ ಯುವಕನ ನೇತೃತ್ವದಲ್ಲಿ ಪಂಚಾಯಿತಿಗೆ ಅರ್ಜಿ ಬರೆದು ಮಠಕ್ಕೆ ಮನವಿ ಸಲ್ಲಿಸಲಾಗಿದೆ. ಅವಿವಾಹಿತ ಯುವಕರ ಈ ವಿಚಿತ್ರ ಅರ್ಜಿ ಕಂಡು ಒಂದು ಕ್ಷಣ ಸದಸ್ಯರು ಮತ್ತು ಅಧಿಕಾರಿಗಳು ಅವಾಕ್ಕಾಗಿದ್ದಾರೆ. ಯುವಕರು ನೀಡಿರುವ ಈ ಮನವಿಯನ್ನು ತಹಶೀಲ್ದಾರ್ ಗಮನಕ್ಕೆ ತರುವುದಾಗಿ PDO ತಿಳಿಸಿದ್ದಾರೆ. ತಮ್ಮೂರಿನ ಗಂಡು ಮಕ್ಕಳ ಹತಾಶ ಸ್ಥಿತಿಗೆ ಈ ಕಂಗಾಲಾಗಿರುವ ಮಕ್ಕಳ ಪೋಷಕರು ಚಿಂತೆಗೀಡಾಗಿದ್ದಾರೆ. ರೈತ ಕುಟುಂಬದ ಗಂಡು ಮಕ್ಕಳಿಗೆ ಹೆಣ್ಣು ಕೊಡದ ಸ್ಥಿತಿಗೆ ಪೋಷಕರು ವಿಷಾದ ವ್ಯಕ್ತಪಡಿಸಿದ್ದಾರೆ. 9/12/25 ಗ್ರಾಮ ಸಭೆ ಇದ್ದು, ಮರಳಿಗ ಗ್ರಾಮ ಸಭೆ. ಈ ಸಭೆಗೆ 30-40 ವರ್ಷದೊಳಗಿನ ಗಂಡು ಮಕ್ಕಳು ಅರ್ಜಿ ಸಲ್ಲಿಸಿದ್ದಾರೆ. ಅವರು ನಮಗೆ ಮಠ ಮಾಡಲು ಜಾಗ ಕೊಡಿಸ್ಕೊಡಿ ಅಂದ್ಬಿಟ್ಟು ಮದುವೆ ಆಗದೆ ಇರೋಂಥ ಮಕ್ಕಳು ಇದು ಕೊಟ್ಟಿದ್ದಾರೆ. ಇನ್ನು ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಮುಂದಿನ ಕ್ರಮ ಕೈಗೊಂಡಿದ್ದೀವಿ. ಅಧಿಕಾರಿಗಳಿಗೆ ಅವ್ರಿಗೆ ಮಠ ಕಟ್ಕೊಡೋಕೆ ಅವಕಾಶ ಮಾಡ್ಕೊಡ್ತೀರಾ, ಜಾಗ ಕೊಡ್ತೀರಾ ಏನು ಅಂತ? ಸರ್, ನಮ್ಮೇಲೆ ಇಲ್ಲ, ನಾವು ತಹಸೀಲ್ದಾರ್ಗೆ ಅರ್ಜಿ ಹಾಕ್ತೀರಿ. ಈ ರೀತಿ ಅರ್ಜಿ ಬಂದಿದೆ ನಿಮಗೆ, ಏನ್ ಅನ್ಸುತ್ತೆ ನಿಮ್ಗೆ ಈ ರೀತಿ ವಿಶೇಷ ಪ್ರಕರಣ? ಸರ್, ಈಗ ಸರ್ವೇ ಸಾಮಾನ್ಯ ಗಂಡು ಮಕ್ಕಳಿಗೆ ಹೆಣ್ಣು ಸಿಗದೆ ಇರೋದು ಕಾಮನ್ ಆಗಿದೆ. ಈಗ ಸಭೆಗೆ ಕೊಟ್ಟವ್ರೆ, ಅದನ್ನ ಸಾಮಾನ್ಯ. ಈಗ ರೈತರಿಗೆ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಹೆಣ್ಣು ಮಕ್ಕಳುಗಳೇ ಕಡಿಮೆಯಾಗಿದೆ. ಭೂಮಿ ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಕರ್ನಾಟಕ ಜನಶಕ್ತಿ ಮಹಿಳಾ ಮುನ್ನಡೆ. ಮಂಡ್ಯ ಜಿಲ್ಲಾ ಶ್ರಮಿಕ ನಗರ ನಿವಾಸಿಗಳ ಒಕ್ಕೂಟ ತಮಿಳು ಕಾಲೋನಿ ನಿವಾಸಿಗಳಿಂದ ನಗರಸಭೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ನಗರಸಭೆ ಮತ್ತು ಜಿಲ್ಲಾಡಳಿತದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರಾದ ಸಿದ್ದರಾಜರವರು, ನ್ಯೂ ತಮಿಳು ಕಾಲೋನಿಯಲ್ಲಿ ವಾಸ ಮಾಡುತ್ತಿರುವ 154 ಕುಟುಂಬಗಳಿಗೆ ಸರ್ಕಾರದ ಹಣ ಯೋಜನೆ ಅಡಿಯಲ್ಲಿ ಮನೆಗಳನ್ನು ಮಂಜೂರು ಮಾಡಿ ಕಾಮಗಾರಿ ಪ್ರಾರಂಭಿಸಬೇಕು. ಕುಡಿಯುವ ನೀರು, ಕಾಂಕ್ರೀಟ್ ರಸ್ತೆ, ಬೀದಿ ದೀಪ ಹಾಗೂ ಅಂಗನವಾಡಿಯನ್ನು ತಕ್ಷಣ ಕಲ್ಪಿಸಬೇಕು ಅಂತ ಒತ್ತಾಯಿಸಿದರು. ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವತಿಯಿಂದ ಸೌಲಭ್ಯಗಳನ್ನು ನೀಡಬೇಕು. ತಮಿಳು ಕಾಲೋನಿ ಜನರಿಗೆ ನಗರಸಭೆ ಬಜೆಟ್ನಲ್ಲಿ 2 ಕೋಟಿ ರೂಪಾಯಿ ಹಣವನ್ನು ಮೀಸಲಿಡಬೇಕು. ತಮಿಳು ಕಾಲೋನಿ ಮಕ್ಕಳಿಗೆ ಉನ್ನತ ಶಿಕ್ಷಣ ನೀಡಬೇಕು ಅಂತ ಒತ್ತಾಯಿಸಿದರು. ತಮ್ಮ ಏರಿಯಾದಿಂದಲೇ ತಮ್ಮ ಬ್ಯಾನರ್ಗಳನ್ನ ಹಿಡಿದು ಆ ಬ್ಯಾನರ್ಗಳಲ್ಲಿ ಅವರ ಏರಿಯಾದ ಒಂದು ಚಿತ್ರಣವನ್ನು ಹಾಕಿ ಇವತ್ತು ಮಂಡ್ಯದ ನಾಗರಿಕರ ಮುಂದೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಾ ಅವರ ಹಕ್ಕುಗಳನ್ನು, ಅವರ ಸಮಸ್ಯೆಗಳನ್ನು ಸ್ಥಳೀಯ ಆಡಳಿತವಾದ ನಗರಸಭೆ ಮುಂದೆ ಇಡಲಿಕ್ಕೆ ಇವತ್ತು ಬಂದು ಇಲ್ಲಿ ಕುಳಿತಿದ್ದೀವಿ. ಇಷ್ಟೇ ಕಾರಣ, ಕಳೆದ 100ಕ್ಕೂ ಹೆಚ್ಚು ವರ್ಷಗಳು ತಲತಲಾಂತರದಿಂದ ವಾಸ ಮಾಡ್ತಿರ್ತಕ್ಕಂಥ ನ್ಯೂ ತಮಿಳು ಕಾಲೋನಿ ಜನರು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡ್ತಾ ಮಂಡ್ಯ ನಗರಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ
ಬಡ ಜನರ ಒಂದು ಕಾಲೋನಿಗಳು ಇವತ್ತು ಎಷ್ಟೊಂದು ಅಧ್ವಾನವಾಗಿದೆ, ಎಷ್ಟೊಂದು ಅನರ್ಮಲ್ಯ ಪರಿಸ್ಥಿತಿಗಳನ್ನ ನಿರ್ಮಾಣ ಮಾಡಿದೆ. ಯಾವ ರೀತಿ ಕೂಡ ಅಭಿವೃದ್ಧಿ ಕಾಣದಂತಾನೆ, ಯಾರು ಕೂಡ ಅಭಿವೃದ್ಧಿ ಮಾಡದಂತಾನೆ ಅವ್ರು ಕಟ್ಟುವಂತ ಒಂದು ತೆರಿಗೆ ಹಣ ಪೋಲಾಗಿ ಅವರಿಗೆ ಸಿಗಬೇಕಾದಂತ ಸಂವಿಧಾನಬದ್ಧ ಹಕ್ಕುಗಳು ಇವತ್ತು ಸಿಗದೇ ಅವರು ವಂಚಿತರಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ನಗರಸಭೆ ಮುಂದೆ. ಇದೇ ನಗರಸಭೆ ಅಧಿಕಾರಿಗಳಿಗೆ ಹಲವಾರು ಬಾರಿ ಮಳೆ ಬಂದಾಗ ನೀರು ತುಂಬಿ ಗೋಡೆಗಳು ಕುಸಿತಾ ಇದೆ, ಕೊಳಚೆ ನೀರು ಮನೆ ಒಳಗಡೆ ನುಗ್ಗುತ್ತಾ ಇದೆ, ದವಸ ಧಾನ್ಯಗಳು ಹಾಳಾಗ್ತದೆ, ಕುಡಿಯುವ ನೀರಿಗೆ ಕಲುಷಿತ ನೀರು ಮಿಶ್ರಣಗೊಂಡು ಆ ಜನರು ಕುಡಿತಾ ಇದ್ದಾರೆ, ಮಕ್ಕಳು ಮರಿಗೆಲ್ಲ ಕಾಯಿಲೆ ಬರ್ತಾ ಇದೆ. ಇಂಥ ಅನೇಕ ವಿಚಾರಗಳನ್ನ ಇಟ್ಟು ಅವರಿಗೆ ಫೋಟೋಗಳ ಮೂಲಕ ನಾವು ಮಾಹಿತಿ ಕೊಟ್ಟಿದ್ರು ಕೂಡ ಕಣ್ಣು ಕಾಣದಂತೆನೆ ಕಿವಿನೂ ಕೇಳಿಸ್ಕೊಳ್ದಂತೆನೆ ಬಾಯಿ ಮುಚ್ಕೊಂಡು ಮೌನವಾಗಿ ಕುಂತಿರುವಂತದ್ದನ್ನ ಇವತ್ತು ನಾವು ಪ್ರಶ್ನೆ ಮಾಡ್ಲಿಕ್ಕೆ ಬಂದಿದ್ದೀವಿ. ಅದೇ ರೀತಿ ಹಲವಾರು ಜಿಲ್ಲಾಧಿಕಾರಿಗಳ ಸಭೆಯಲ್ಲೂ ಕೂಡ ಇಂಥ ಒಂದು ಸಮಸ್ಯೆಯನ್ನ ಜಿಲ್ಲಾಧಿಕಾರಿಗಳ ಮುಂದೆ ಇಟ್ಟಾಗ ಜಿಲ್ಲಾಧಿಕಾರಿಗಳು ಕೂಡ ಅವರು ಆದೇಶ ಮಾಡಿದ್ದಾರೆ, ಕೂಡಲೇ ನ್ಯೂ ತಮಿಳ್ ಕಾಲೋನಿ ನಿವಾಸಿಗಳಿಗೆ ಬೇಕಾದಂತ ಎಲ್ಲ ಮೂಲಭೂತ ಅಗತ್ಯ ಸೌಲಭ್ಯಗಳನ್ನ ನಗರಸಭೆ ಮಾಡಿಕೊಡ್ಬೇಕು ಅಂತ ಇದೇ ಕಮಿಷನರ್ ಆದಂತ ಪಂಪಶ್ರೀ ಅವರು ಕೂಡ ಅವತ್ತಿನ ದಿನ ಹೇಳಿದ್ದಾರೆ. ಅದು ಆದೇಶದ ಪ್ರತಿನೂ ಕೂಡ ನಾವು ಇವತ್ತು ಇಲ್ಲಿ ತಂದಿದ್ದೀವಿ. ಆ ಆದೇಶದ ಪ್ರತಿಗೆ ಅವರು ಉತ್ತರ ಕೊಡಬೇಕು. ಒಂದು ಜಿಲ್ಲಾಧಿಕಾರಿಗಳ ಆದೇಶವನ್ನೇ ಅವರು ಉಲ್ಲಂಘನೆ ಮಾಡ್ತಾರಂದ್ರೆ ಬಡ ಜನರಿಗೆ ನಿಜವಾಗ್ಲೂ ಇವರು ನ್ಯಾಯ ಕೊಡ್ತಾರ ಅನ್ನುವಂತ ನಮಗೆ ಒಂದು ನಿರಾಶೆ ಮೂಡಿದೆ. ಈ ನಿರಾಶೆಯನ್ನ ಹುಸಿಗೊಳಿಸಬೇಕಾದ್ರೆ ತಕ್ಷಣ ನಗರಸಭೆ ಎಚ್ಚೆತ್ಕೊಂಡು ನಮಗೆ ಇಷ್ಟು ವರ್ಷಗಳಿಂದ ಮೋಸ ಮಾಡಿ ನಮ್ಮ ತೆರಿಗೆ ಹಣವನ್ನ ಲೂಟಿ ಮಾಡಿ ಬೇರೆ ಬೇರೆ ಯಾವುದೋ ಕಾಮಗಾರಿಗಳಿಗೆ ವೆಚ್ಚ ಮಾಡ್ತಾನೆ ಮಾಡ್ತಿರುವಂತದನ್ನ ಖಂಡಿಸ್ತಾ ಈಗ ನಮ್ಗೆ ತಕ್ಷಣ ಮೂಲಭೂತ ಸೌಲಭ್ಯಗಳಾದ ಉತ್ತಮ ಕಾಂಕ್ರೀಟ್ ರಸ್ತೆ, ಉತ್ತಮವಾದಂತ ಹೊಸ ಕಾಂಕ್ರೀಟ್ ಮೋರಿ ಮತ್ತು UGD ಮತ್ತು ಹಾಗೆ ಕುಡಿಯುವ ನೀರಿನ ಪೈಪ್ ಲೈನು ಮತ್ತು ಬೀದಿ ದೀಪಗಳು ಇವೆಲ್ಲವೂ ಸೇರಿದಂತೆ ಅಭಿವೃದ್ಧಿ ಪಡಿಸೋದಿಕ್ಕೆ ಈ ಕೂಡಲೇ ಟೆಂಡರ್ ಕರಿಬೇಕು. ಪ್ರತಿಭಟನೆಯಲ್ಲಿ ಶಿವು, ವಿಜಯ್, ನಿಂಗಮ್ಮ, ರತ್ನ, ಕೃಷ್ಣ ಸೇರಿದಂತೆ ಅನೇಕರು ಭಾಗವಹಿಸಿದರು. ಪಾಂಡವಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭೆಯ ಪದಾಧಿಕಾರಿಗಳ ಪೂರ್ವಭಾವಿ ಸಭೆ ಇತ್ತೀಚೆಗೆ ನಡೆಯಿತು. ಕರ್ನಾಟಕದ 26 ಜಿಲ್ಲೆಗಳಲ್ಲಿ ಸಂಘಟನೆ ಬಲಪಡಿಸಿರುವ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆ ಮತ್ತು ಪಾಂಡವಪುರ ತಾಲೂಕು ಮಟ್ಟದಲ್ಲಿಯೂ ಘಟಕವನ್ನು ಪ್ರಾರಂಭಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಿದ ನಂತರ ರಾಜ್ಯ ಉಪಾಧ್ಯಕ್ಷ ಮಹದೇವಪ್ಪ ಮಾತನಾಡಿದರು. ಜಾಗತಿಕ ಲಿಂಗಾಯತ ಮಹಾಸಭೆ ಯಾವುದೇ ರಾಜಕೀಯ ಸಂಘಟನೆಯಲ್ಲ. 2018ರಿಂದ ಲಿಂಗಾಯತ ಧರ್ಮವನ್ನು ಅಲ್ಪಸಂಖ್ಯಾತ ವರ್ಗದ ಅಡಿಯಲ್ಲಿ ಸೇರ್ಪಡೆಗೊಳಿಸುವ ಹೋರಾಟ ಮುಂದುವರೆದಿದೆ. ಸಮಾಜದ ಅಸ್ಮಿತೆ, ಸರ್ಕಾರದ ಸೌಲಭ್ಯಗಳ ಜಾಗೃತಿ, ಶೈಕ್ಷಣಿಕ ಅನುಕೂಲಗಳ ಮಾಹಿತಿ ತಲುಪಿಸುವ ನಿಟ್ಟಿನಲ್ಲಿ ತಾಲೂಕು ಘಟಕದ ಅಗತ್ಯ ಇದೆ ಅಂತ ಹೇಳಿದರು. ನಾವು ಜಾಗತಿಕ ಲಿಂಗಾಯತ ಮಹಾಸಭಾ 2018ನೇ ಇಸ್ವಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮತ್ತು ರಾಷ್ಟ್ರೀಯವಾಗಿ ನಾವು ಇದನ್ನು ಸ್ಥಾಪನೆಗೊಂಡು ಈಗ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಅಂದರೆ ಒಟ್ಟು 26 ಜಿಲ್ಲೆಗಳಲ್ಲಿ ಈಗ ಜಿಲ್ಲಾ ಘಟಕ ಒಂದು ಆಯ್ಕೆಯಾಗಿದೆ. ಈ ನೆಕ್ಸ್ಟು ಮಂಡ್ಯ ಜಿಲ್ಲೆಯನ್ನು ಕೂಡ ಸದ್ಯದ ಹೋದ ಒಂದು 2 ತಿಂಗಳ ಹಿಂದೆ ನಾವು ಘಟಕವನ್ನು ಸ್ಥಾಪನೆ ಮಾಡಿದ್ದು. ಅದರ ರೀತಿಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ತಾಲೂಕು ಘಟಕ ಮಾಡಬೇಕು ಅಂತ ಒಂದು ಅಭಿಪ್ರಾಯದ ಮೇಲೆ ಒಂದು ಪೂರ್ವಭಾವಿ ಸಭೆಯನ್ನು ಕರೆದು ಈ ದಿನ ಪಾಂಡವಪುರದಲ್ಲಿ ಒಂದು ತಾಲೂಕು ಘಟಕವನ್ನು ರಚನೆ ಮಾಡೋಕ್ಕೋಸ್ಕರ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ಈ ಪೂರ್ವಭಾವಿ ಸಭೆಯಲ್ಲಿ ಪಾಂಡವಪುರದ ಎಲ್ಲ ನಮ್ಮ ಲಿಂಗಾಯತ ಬಂಧುಗಳನ್ನು ಅವರ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಈ ದಿನ ನಾವು ಸೂಕ್ತವಾಗಿ ಒಬ್ಬ ತಾಲೂಕು ಘಟಕದ ಅಧ್ಯಕ್ಷರನ್ನು ನಾವು ಆಯ್ಕೆ ಮಾಡಿ ಹಾಗೆ ಅದರಲ್ಲಿ 21 ಜನ ಪದಾಧಿಕಾರಿಗಳನ್ನು ಕೂಡ ಆಯ್ಕೆ ಮಾಡೋಕ್ಕೋಸ್ಕರ ಈ ದಿನ ಸಭೆಯನ್ನು ಕರೆದಿದ್ದೇವೆ. ಸಭೆಯಲ್ಲಿ ಎಲ್ಲ ಸದಸ್ಯರ ಅಭಿಪ್ರಾಯ ಸಂಗ್ರಹಿಸಿ ಪಾಂಡವಪುರ ತಾಲೂಕು ಘಟಕದ ಅಧ್ಯಕ್ಷರಾಗಿ ಬಳ್ಳೆಹತ್ತಿಗಪ್ಪೆ ಕೈಲಾಸ್ ಮೂರ್ತಿ BS ರವರನ್ನ ಬಹುಮತದ ಮೂಲಕ ಆಯ್ಕೆ ಮಾಡಲಾಯಿತು. ಸುದ್ದಿಗಾರರೊಂದಿಗೆ ಮಾತನಾಡಿದ ಶಿವಕುಮಾರ್, ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮಕ್ಕೂ ಭೇಟಿ ನೀಡಿ ಸಂಘಟನೆ ಉದ್ದೇಶ ತಲುಪಿಸಬೇಕು ಅಂತ ಹೇಳಿದರು. ನೂತನ ಅಧ್ಯಕ್ಷ ಕೈಲಾಸ್ ಮೂರ್ತಿ ಕೃತಜ್ಞತೆ ಸಲ್ಲಿಸಿ ಮಾತನಾಡಿ, ಇದುವರೆಗೂ ಅನೇಕ ಸಂಘಟನೆಗಳಿಗೆ ಇದ್ದರೂ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಲಿಂಗಾಯತ ಸಮಾಜ ನನಗೆ ನೀಡಿರುವ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸ್ತೀನಿ ಅಂತ ಹೇಳಿದರು. ಈ ತಾಲೂಕು ಘಟಕಕ್ಕೆ ನಮ್ಮ ತಾಲೂಕಿನ ಮುಖಂಡರುಗಳು ಹಾಗೂ ನಮ್ಮ ಜಿಲ್ಲಾ ಮುಖಂಡರುಗಳು ನನ್ನನ್ನು ಆಯ್ಕೆ ಮಾಡಲು ಸುಮಾರು ಚರ್ಚೆಗಳನ್ನು ಮಾಡಿದ್ದು. ಆ ಚರ್ಚೆಗಳ ನಂತರ ನನ್ನನ್ನು ಇಲ್ಲಿಗೆ ಆಯ್ಕೆ ಮಾಡಿದ್ದು ನನ್ನ ತಾಲೂಕಿಗೆ ತುಂಬ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಭಾವನೆ ಬಂದಿದೆ. ಯಾಕೆ ಅಂತ ಅಂದರೆ ನಾವು ತುಂಬ ಸಂಘಟನೆಯನ್ನು ತುಂಬ ನಮ್ಮ ಆಳವಾಗಿ ಅರ್ಥ ಮಾಡಿರ್ತಕ್ಕಂಥ ವ್ಯಕ್ತಿಯಾಗಿದ್ದರೂ ಸುಧಾ ನನ್ನನ್ನು ಯಾರೂ ಸುಧಾ ಯಾವುದೇ ವ್ಯವಸ್ಥೆಗೆ ನಮ್ಮನ್ನಲ್ಲಿ ತೆರೆದೇ ನಾವು ಬೇಕಾದಂಥ ಸಂಘಟನೆಗಳನ್ನ ಮಾಡ್ಕೊಂಡು ಹೋಗ್ತಾ ಇತ್ತು.
ಜಿಲ್ಲಾ ಕಾರ್ಯದರ್ಶಿ ಮಂಜುನಾಥ್ ಕೂಡ ಮಾತನಾಡಿದರು. ನಾವು ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ಕಾಯ್ಕಿಯೋಗಿ ಎಂ ಶಿವಕುಮಾರನವರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯಲ್ಲಿ ಆ ಕಾರ್ಯವನ್ನು ನಾವು ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ. ಈಗಾಗಲೇ ಜನಪರವಾದಂಥ ಕೆಲಸಗಳನ್ನ ನಾವು ಅಲ್ಲಿ ಅನುವಾದ ಮಾಡ್ಕೊ ಬಂದೇ ಇದೆ. ಈಗ ನಮ್ಮ ಕಾಯ್ಕಿಯೋಗಿ ಶಿವಕುಮಾರನವರು ಈಗ ಮಂಡ್ಯ ಜಿಲ್ಲೆಯಲ್ಲಿ ಮೈಸೂರು ಬೆಂಗಳೂರು ಹೆದ್ದಾರಿನಲ್ಲಿ ನಮ್ಮದೇ ಆದಂಥ ಒಂದಿಷ್ಟು ಜಾಗ ಇರಲಿಲ್ಲ, ನಮ್ಮದೇ ಆದಂಥ ಒಂದು ಇದಿರಲಿಲ್ಲ. ಇವತ್ತು ಸ್ವರ್ಣ ಸಂತದಲ್ಲಿ 2 ಎಕರೆ ಉದ್ಯಾನವನವನ್ನು ಮಾಡಿ ಇವತ್ತು ಸ್ವಾಮೀಜಿಯವರ ಜ್ಞಾನ ಮಂಟಪವನ್ನು 50 ಅಡಿ 25 ಅಡಿಗೆ ಒಂದು ಜ್ಞಾನ ಮಂಟಪವನ್ನು ಮಾಡಿ ಇವತ್ತು ಮೊನ್ನೆ ತಾನೇ ಅದು ಲೋಕಾರ್ಪಣೆಯಾಗಿದೆ. ಇವತ್ತು ತ್ರಿವಿಧ ದಾಸೋಹಿ ಮೂರ್ತಿಗಳಾದಂಥ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಒಂದು ಕಂಚಿನ ಪುತ್ಥಳಿಯನ್ನು ಇವತ್ತು ಅವರಲ್ಲಿ ಸ್ಥಾಪನೆ ಮಾಡಲಾಯಿತು. ಇವತ್ತು ಜಾಗತಿಕ ಲಿಂಗಾಯತ ಮಹಾಸಭಾನ ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಡೆ ಸಂಘಟನೆ ಮಾಡಬೇಕು, ಬಸವಾದಿ ಶರಣರ ತತ್ವ ಆದರ್ಶ ವಿಚಾರಗಳನ್ನ ಇಡೀ ಜಿಲ್ಲೆ ಮುಗಿಸ್ಬೇಕು ಅಂತೇಳಿ ಪಣ ತಟ್ಕೊಂಡಾರೆ. ಸಭೆಯ ಹಂತದಲ್ಲಿ ಬಸವಣ್ಣನವರ ಭಾವಚಿತ್ರ ಮತ್ತು ಬಾವುಟ ಮತ್ತು ಪರಮಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಭಾವಚಿತ್ರ ನೀಡಿ ನೂತನ ಅಧ್ಯಕ್ಷರನ್ನು ಘೋಷಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಜಿ ಶಿವರುದ್ರಸ್ವಾಮಿ, ಶಿವಲಿಂಗಪ್ಪ, ತೇಜಸ್, ಜಗದೀಶ್ ಸೇರಿದಂತೆ ಅನೇಕರಿದ್ದರು. ಭಾರತೀನಗರದ ರೋಟರಿ, ಭಾರತೀನಗರ ಸೆಂಟ್ರಲ್ ರೋಟರಿ, ಸೌತ್ ಎಂಡ್ ಬೆಂಗಳೂರು, ರೋಟರಿ ಬನಶಂಕರಿ ಬೆಂಗಳೂರು ಹಾಗೂ ಇನ್ನಿತರ ಸಂಘಟನೆಗಳ ಆಶ್ರಯದಲ್ಲಿ ರೋಟರಿ ಹಬ್ಬ ಕಾರ್ಯಕ್ರಮ 12/12/25 ಶುಕ್ರವಾರ ಹಾಗೂ 14/2/2025 ಭಾನುವಾರದವರೆಗೆ ನಡೆಯಲಿವೆ ಅಂತ ಸುದ್ದಿಗೋಷ್ಠಿಯಲ್ಲಿ ತಿಳಿಸಲಾಯಿತು. ಭಾರತೀನಗರದ ಸೆಂಟ್ರಲ್ ರೋಟರಿ ಅಧ್ಯಕ್ಷರಾದ ಮರುಸ್ವಾಮಿ ಅವರು ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಕಾರ್ಯಕ್ರಮದ ವಿವರಗಳನ್ನು ನೀಡಿ ಮಾತನಾಡಿದ ಅವರು, ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಗ್ರಾಮೀಣ ಕ್ರೀಡೆಗಳ ಸಾಧಕರಿಗೆ ಸನ್ಮಾನ ಹಾಗೂ ತೋಟಗಾರಿಕೆ ಇಲಾಖೆ ವತಿಯಿಂದ ತೆಂಗಿನ ಸಸಿ ಸಂರಕ್ಷಣಾ ಉಪಕರಣಗಳ ವಿತರಣೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿದರು. ಬೇವಿನ ಎಣ್ಣೆ, ಮೋಹಕ ಬಲೆ, ಐಶ್ವರ್ಯ ಪೌಡರ್, ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಜಯಮಾರುತಿ ಪ್ರಸನ್ನ ನೇಗಲಯೋಗಿ ಮಹಿಳಾ ಕಲಾ ತಂಡದಿಂದ ಡೊಳ್ಳು ಕುಣಿತ ಕಾರ್ಯಕ್ರಮ ಕೂಡ ಜರುಗಲಿದೆ ಅಂತ ಹೇಳಿದರು. ಇದರ ಜೊತೆಗೆ ಜಾನುವಾರುಗಳಿಗೆ ಉಚಿತ ಆರೋಗ್ಯ ಮತ್ತು ಬರಡು ರಸಗಳ ತಪಾಸಣಾ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು ಇನ್ನಿತರ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಅಂತ ಅವರು ಹೇಳಿದರು. ರೋಟರಿ ಅಂತಾರಾಷ್ಟ್ರೀಯ ಜಿಲ್ಲೆ 3191 ಮತ್ತು 3192 ರೋಟರಿ ಭಾರತೀನಗರ ಸೆಂಟ್ರಲ್, ರೋಟರಿ ಸೌತ್ ಎಂಡ್, ರೋಟರಿ ಬನಶಂಕರಿ ಬೆಂಗಳೂರು, ರೋಟರಿ ಈ ಕ್ಲಬ್ ಬೆಂಗಳೂರು, ಉಪ್ಕಾರ್ ಬೆಂಗಳೂರು, ಜೀವನ್ ಬೆಂಗಳೂರು ಇವರ ಸಹಯೋಗದೊಂದಿಗೆ 12 ಮತ್ತು 13, 14 3 ದಿವಸ ಹಳ್ಳಿ ಹಬ್ಬ ಎಂಬ ಕಾರ್ಯಕ್ರಮವನ್ನು ಸುಮಾರು 10 ರಿಂದ 15 ವರ್ಷದಿಂದ ನಡೆಸಿಕೊಂಡು ಬಂದಿದ್ದೇವೆ. ಅದರಂತೆ ಈ ನಮ್ಮ ಭಾರತೀನಗರ ಕ್ಲಬ್ನಲ್ಲಿ ಸುತ್ತಮುತ್ತ ಹಳ್ಳಿಗಳಿಗೆ ಸಾಲ ಮಕ್ಕಳಿಗೆ ಪೀಠೋಪಕರಣಗಳು ಮತ್ತು ಆಟೋ ಉಪಕರಣಗಳು, ವಾಟರ್ ಫಿಲ್ಟ್ರು ಮತ್ತು ಹಳ್ಳಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುತ್ತೇವೆ. 2ನೇ ದಿವಸ ಹೆಲ್ತ್ ಕ್ಯಾಂಪ್, ಭಾರತೀನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆಲ್ತ್ ಕ್ಯಾಂಪ್ ಕಾರ್ಯಕ್ರಮ ಇರ್ತದೆ. ಹೆಣ್ಣು ಮಕ್ಕಳಿಗೆ ಕ್ಯಾನ್ಸರ್ ತಪಾಸಣಾ ಶಿಬಿರ, ಎಲ್ಲ ಥರದ ಕಾಯಿಲೆಗಳಿಗೂ ತಪಾಸಣೆ ಇರ್ತದೆ. ಮತ್ತು 3ನೇ ದಿವಸ ಭಾನುವಾರ ಕಡಕೆರೆಯಲ್ಲಿ ಪಶು ಚಿಕಿತ್ಸಾಲಯ ಕಾರ್ಯಕ್ರಮ ಇರೋದರಿಂದ ಅದರಲ್ಲಿ ಸುಮಾರು ಒಂದು 15 ಜನ ಡಾಕ್ಟರ್ಗಳು, ಮನಮೋಹನ್ ನಿರ್ದೇಶಕರು ಮತ್ತು ಮನಮೋಹನ್ ಡಾಕ್ಟರ್ ಮದ್ದೂರು ಪಶುವೈದ್ಯಪ್ರಿಯ ಚಿಕಿತ್ಸಾಲಯದ ಅಧಿಕಾರಿಗಳು, ಕಡಕೆರೆ ಪಶುವೈದ್ಯಾಲಯ ಚಿಕಿತ್ಸಾ ಅಧಿಕಾರಿಗಳು ಮತ್ತು ಕಡಕೆರೆ ಡೈರಿ ವತಿಯಿಂದ ಕೇಸಟ್ಟಳ್ಳಿ ಸೊಸೈಟಿ ಮತ್ತು ಗ್ರಾಮ ಪಂಚಾಯಿತಿ ಇವೆಲ್ಲವೂ ಸೇರಿ ಈ ಕಾರ್ಯಕ್ರಮವನ್ನು 3 ದಿವಸ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆಭಾಕಾರ್ಡ್ ಸಸಿ ಮತ್ತು ತೋಟಗಾರಿಕೆ ಇಲಾಖೆಯಿಂದ ತೆಂಗಿನ ಸಸಿಗೆ ರೋಗದ ನಿಯಂತ್ರಣಕ್ಕೆ ಬಕೆಟ್ಟು, ಮೋಹಕ ಬಲೆ ವಿತರಣೆ ಮತ್ತು ಬೀಚಿಂಗ್ ಪೌಡರ್ ವಿತರಣೆ, ಬೇವಿನ ಎಣ್ಣೆ ವಿತರಣೆ ತೋಟಗಾರಿಕೆ ಇಲಾಖೆಯಿಂದ ಇದನ್ನು ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ. ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಗೋಷ್ಠಿಯಲ್ಲಿ ಮರುಸ್ವಾಮಿ, ಪ್ರದೀಪ್, ಸಿದ್ದೇಗೌಡ, ಮಧು, ನಂದೀಶ್ ಸೇರಿದಂತೆ ಅನೇಕರಿದ್ದರು.
ವರ್ಣ. ಇದು ಬಾಂಧವ್ಯಗಳ ಬೆಸುಗೆ,